ಅನ್ನಭಾಗ್ಯ ಯೋಜನೆಯ 10 ಕೆಜಿ ಅಕ್ಕಿಯನ್ನ ಪಡೆದುಕೊಳ್ತಿರ್ತಕ್ಕಂತ ಫಲಾನುಭವಿಗಳಿಗೆ ಇದು ಬಿಗ್ ಶಾಕ್. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಿಮ್ಮ ಹತ್ರನೂ ಕೂಡ BPL ಕಾರ್ಡ್ ಇದ್ದು ನೀವು ಕೂಡ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಯ ಅಡಿ 10 ಕೆಜಿ ಅಕ್ಕಿಯನ್ನ ಪಡೆದುಕೊಳ್ತಿರುವಂತವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಳಿ ಕ್ಲಿಕ್ ಮಾಡಿಕೊಳ್ಳಿ. ಹೌದು, ಸಿದ್ದರಾಮಯ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆಯಡಿ ಇದೀಗ ಕರ್ನಾಟಕದ BPL ರೇಷನ್ ಕಾರ್ಡ್ ಪಡಿತದಾರರು ಏನಿದ್ದಾರೆ ಅವರು 10 ಕೆಜಿ ಅಕ್ಕಿಯನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ರು. ಬಟ್ ಇನ್ನು ಮುಂದೆ ಈ ಒಂದು ಅನ್ನಭಾಗ್ಯ ಯೋಜನೆಯ 10 ಕೆಜಿ ಅಕ್ಕಿಯನ್ನ ಪಡೆದುಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹೌದು, ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ ಏನಿದೆ ಅದನ್ನ ಇದೀಗ ನಮ್ಮ ಸರ್ಕಾರ ಕೊಡದೇರಾನೆ ಉಳಿಸ್ಕೊಂಡಿದ್ಯಂತೆ. ಹೌದು, ಆಹಾರ ಧಾನ್ಯ ಸಾಗಾಟ ಇದರಿಂದ ಬಂದಾಗಿದ್ದು ಆಹಾರ ಧಾನ್ಯ ಸಾಗಾಟ ವೆಚ್ಚ ಏನಿದೆಯಲ್ಲ ಅದನ್ನ ಲಾರಿ ಮಾಲೀಕರಿಗೆ ಕೊಡದೇರನೆ ನಮ್ಮ ರಾಜ್ಯ ಸರ್ಕಾರ ಉಳಿಸ್ಕೊಂಡಿರೋದೇ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬಂದ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೌದು, ಈಗಾಗಲೇ ಲಾರಿ ಮಾಲೀಕರ ಸಂಘದವರು 15 ದಿನಗಳ ಗಡುವನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ರು. ಆದ್ರೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಲಾರಿ ಮಾಲೀಕರ ಸಂಘದವರು ಏನ್ ಮಾಡಿದ್ದಾರೆ, ಅಕ್ಕಿಯನ್ನ ತುಂಬಿಕೊಂಡು ಬರ್ತಕ್ಕಂತ ಲಾರಿಗಳ ಸಾಗಾಟವನ್ನ ಬಂದ್ ಮಾಡಿದ್ದಾರೆ. ಸೊ ಈ ತಿಂಗಳು ಏನ್ ನೀವು ರೇಷನ್ ಪಡ್ಕೊಂಡಿದ್ರಲ್ಲ ಇದೇ ಲಾಸ್ಟ್ ಅಂತ ಹೇಳಬಹುದು. ಮುಂದಿನ ತಿಂಗಳು ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಅಡಿ 10 ಕೆಜಿ ಅಕ್ಕಿ ಸಿಗೋದು ಪಕ್ಕಾ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೀಗ ನಮ್ಮ ರಾಜ್ಯ ಸರ್ಕಾರ 10 ಕೆಜಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ, ನಾವು 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳೆದ 2 ತಿಂಗಳಿಂದ ಕೂಡ ಹಣವನ್ನ ಕೊಡದೆ ಕಂಪ್ಲೀಟ್ 10 ಕೆಜಿ ಅಕ್ಕಿಯನ್ನ ಎಲ್ಲ ರೇಷನ್ ಕಾರ್ಡ್ ಇರ್ತಕ್ಕಂಥವರಿಗೆ ಕೊಡ್ತಾ ಇದ್ರು, ಅಂದ್ರೆ BPL ರೇಷನ್ ಕಾರ್ಡ್ ಇರ್ತಕ್ಕಂಥವರಿಗೆ ಕೊಡ್ತಾ ಇದ್ರು. ಬಟ್ ಈಗ ಅದು ಡೌಟ್ ಅಂತ ಹೇಳಲಾಗ್ತದೆ. ಇನ್ನು ಇದನ್ನೇ ಬಂಡವಾಳವಾಗಿ ಬಳಸ್ಕೊಂಡಿರ್ತಕ್ಕಂಥ ಬಿಜೆಪಿಯವರು ತೀವ್ರ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು, ಅನ್ನಭಾಗ್ಯ ಯೋಜನೆಗೆ ಸರ್ಕಾರವೇ ಕನ್ನ ಹಾಕ್ತಿದೆ, ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸರ್ಕಾರನೇ ಕನ್ನ ಹಾಕ್ತಿದೆ, ಅಕ್ಕಿ ಬದಲು ಇಂದಿರಾ ಕಿಟ್ ನೀಡಿ ಅನ್ನಭಾಗ್ಯ ದುಡ್ಡನ್ನ ಉಳಿಸ್ಕೊಳ್ಳಿಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ರಸ್ತೆ ಭಾಗ್ಯ ಬೇಕಾ, ಅನ್ನಭಾಗ್ಯದ ಅಕ್ಕಿ ಬೇಕಾ ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೂ ಕೂಡ ಬಿಜೆಪಿ ವಲಯದಲ್ಲಿ ತೀವ್ರ ವಿರೋಧಗಳು ವ್ಯಕ್ತವಾಗಿದ್ವು. ಇದನ್ನೇ ಈಗ ಬಂಡವಾಳವಾಗಿಸ್ಕೊಂಡಿರ್ತಕ್ಕಂಥ ಬಿಜೆಪಿ, ಅದರಲ್ಲೂ ಇದನ್ನೇ ಅಸ್ತ್ರವಾಗಿಸ್ಕೊಂಡಿರ್ತಕ್ಕಂಥ BY ವಿಜಯೇಂದ್ರ ಇದನ್ನ ಮುಂದಿಟ್ಕೊಂಡು ಅಭಿವೃದ್ಧಿಗೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಬಹಳ ಖಂಡನೀಯವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇತ್ತ ಕಡೆ ವಿಜಯೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ಯತೇಂದ್ರ ಸಿದ್ದರಾಮಯ್ಯ ಗ್ಯಾರಂಟಿನೂ ಕೊಡ್ತೀವಿ ಅಭಿವೃದ್ಧಿನೂ ಮಾಡ್ತೀವಿ ಅಂತ ತ್ಯಾಪೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಚಿವ ಚಲುವರಾಯಸ್ವಾಮಿ ಕೂಡ ಬಸವರಾಜ ರಾಯರೆಡ್ಡಿ ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಸಮರ್ಥಿಸ್ಕೊಂಡಿದ್ದು, ಗ್ಯಾರಂಟಿನೂ ಆಗತ್ತೆ ರಸ್ತೆನೂ ಆಗತ್ತೆ ನಾವು ಅಭಿವೃದ್ಧಿನೂ ಮಾಡ್ತೀವಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನಾನು ಆ ರೀತಿ ಹೇಳಿಲ್ಲ, ನಮ್ಮ ಹತ್ರ ಅನುದಾನದ ಕೊರತೆ ಇಲ್ಲ, ನಾನು ಜಸ್ಟ್ ತಮಾಷೆ ಮಾಡಿದೆ ಅಷ್ಟೇ, ನನ್ನ ಹೇಳಿಕೆನ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸ್ಕೊಂಡಿದ್ದಾರೆ. ಬಟ್ ಏನೇ ಆಗ್ಲಿ, ಯಾರು ಎಷ್ಟೇ ಹೇಳಿಕೆಯನ್ನ ಕೊಡ್ಲಿ, ಯಾರು ಏನೇ ಮಾಡ್ಲಿ, ಬಟ್ ಈಗ ತೊಂದರೆಗೆ ಸಿಕ್ಕಾಕೊಳ್ತಿರೋರು ಬಡವರು. ಅದರಲ್ಲೂ BPL ರೇಷನ್ ಕಾರ್ಡ್ ಅನ್ನ ಯಾರು ಇಟ್ಕೊಂಡಿದ್ದಾರಲ್ಲ ಅವರಿಗೆ ಈಗ ನೆಕ್ಸ್ಟ್ ತಿಂಗಳು 10 ಕೆಜಿ ಅಕ್ಕಿ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ಸಾಗಾಟ ಮಾಡ್ತಕ್ಕಂಥ ಲಾರಿ ಮಾಲೀಕರ ಸಂಘದವರು ಇದೀಗ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದು ಲಾರಿಗಳನ್ನ ಬಂದ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ನೆಕ್ಸ್ಟ್ ತಿಂಗಳು ಅಕ್ಕಿ ತಗೊಳಕ್ಕೆ ಹೊರಟಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ವಿಚಾರಿಸ್ಕೊಂಡು ಆ ನಂತರ ಹೋಗೋದು ಬೆಸ್ಟ್ ಅಂತ ಹೇಳ್ತಾ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.